ಒನ್ ಡಿಕೇಡ್ ಡನ್ ಫಾರ್ ಎವರ್ ಟು ಗೋ. ನಮ್ಮಿಬ್ಬರದು 10 ವರ್ಷದ ರಿಲೇಶನ್ಶಿಪ್. ಇದೊಂದು ಪೋಸ್ಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕಿಡಿಯನ್ನ ಹೊತ್ತಿಸಿದೆ. ಡಿ ಬಾಸ್ ದರ್ಶನ್ ಅವರ ಜೊತೆ ತುಂಬಾ ಕ್ಲೋಸ್ ಆಗಿರುವ ಫೋಟೋಗಳನ್ನ ಹಾಕಿ 1 ದಶಕ ಆಗಿದೆ, ಇನ್ನೂ ಕೂಡ ಜೀವನ ಪೂರ್ತಿ ಇದೆ ಅಂತ ಪೋಸ್ಟ್ ಹಾಕಿದ್ದು ಬೇರೆ ಯಾರು ಅಲ್ಲ, ಪವಿತ್ರ ಗೌಡ. ಡಿ ಬಾಸ್ ದರ್ಶನ್ ಅವರ ಜೊತೆ ತುಂಬಾನೇ ಕ್ಲೋಸ್ ಆಗಿ ಫೋಟೋಸ್ ಅನ್ನ ತಗೊಂಡು ಅದಕ್ಕೆ ಒಂದು ಹಾಡನ್ನ ಹಾಕಿ ನಮ್ಮದು 10 ವರ್ಷದ ರಿಲೇಶನ್ಶಿಪ್ ಅಂತ ಪವಿತ್ರ ಗೌಡ ಬರ್ಕೊಂಡಿದ್ದಾರೆ. ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಅಭಿಮಾನಿಗಳು ಈ ಪವಿತ್ರ ಗೌಡ ಯಾರು ಅನ್ನೋದನ್ನ ಸರ್ಚ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಪವಿತ್ರ ಗೌಡ ಹೆಸರು ಈ ಹಿಂದೆ ಕೂಡ ದರ್ಶನ್ ಅವರ ಜೊತೆ ಕೇಳಿ ಬರ್ತಾ ಇತ್ತು. ಪವಿತ್ರ ಗೌಡ ದರ್ಶನ್ ಅವರ ಫೋಟೋಗಳನ್ನ ಶೇರ್ ಮಾಡ್ತಾ ಇದ್ರು. ಇತ್ತೀಚೆಗೆ ಪವಿತ್ರ ಗೌಡ ಅವರ ಮಗಳ ಬರ್ತ್ಡೇ ಸಂಭ್ರಮದಲ್ಲಿ ದರ್ಶನ್ ಅವರು ತಮ್ಮ ಜೊತೆ ಸೆಲೆಬ್ರೇಟ್ ಮಾಡಿದ್ದುದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಾಕಿದ್ರು. ಅಂದಹಾಗೆ ಪವಿತ್ರ ಗೌಡ ಕಿರುತೆರೆ ನಟಿ, 2-3 ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾಳೆ. ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪಾ ಅಂತಂದ್ರೆ, ಈಕೆಗೆ ಆಲ್ರೆಡಿ ಮದುವೆ ಆಗಿದೆ. ಸಂಜಯ್ ಸಿಂಗ್ ಎಂಬ ಆತನೊಂದಿಗೆ ಈಕೆಗೆ ಈಗಾಗಲೇ ಮದುವೆಯಾಗಿತ್ತು. ಒಬ್ಬಳು ಮಗಳು ಕೂಡ ಇದ್ದಾಳೆ. ಆದ್ರೂ ಕೂಡ ಈ ರೀತಿ ಪದೇ ದರ್ಶನ್ ಜೊತೆ ಕಾಣಿಸಿಕೊಂಡು ಅವರ ಕುಟುಂಬದ ಮಧ್ಯೆ ಹುಳಿ ಹಿಂಡುವ ಪ್ರಯತ್ನವನ್ನ ಕೂಡ ಮಾಡ್ತಾ ಇರ್ತಾಳೆ. ಪವಿತ್ರ ಈ ರೀತಿಯ ಪೋಸ್ಟ್ ಹಾಕ್ತಾ ಇದ್ದಂತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಸಿಡಿದು ಬಿಟ್ಟಿದ್ದಾರೆ. ಪವಿತ್ರ ಗೌಡರ್ ಜನ್ಮವನ್ನ ಜಾಲಾಡಿ ಬಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸುದೀರ್ಘ ಪೋಸ್ಟ್ ಅನ್ನ ಮಾಡಿದ್ದಾರೆ. ಬೇರೊಬ್ಬರ ಗಂಡನ ಚಿತ್ರವನ್ನ ಪೋಸ್ಟ್ ಮಾಡುವ ಮೊದಲು ಈ ಮಹಿಳೆಗೆ ಪ್ರಜ್ಞೆ ಇರಬೇಕು ಅಂತ ನಾನು ಭಾವಿಸ್ತೀನಿ. ಅದು ಅವಳ ಪಾತ್ರ ಮತ್ತು ನೈತಿಕತೆ ಬಗ್ಗೆ ಮಾತನಾಡುತ್ತೆ. ಪುರುಷ ವಿವಾಹಿತನೆಂದು ತಿಳಿದುಕೊಂಡು ಕೂಡ ವೈಯಕ್ತಿಕ ಅಗತ್ಯತೆಗಳು ಮತ್ತು ಕಾರ್ಯಸೂಚಿಗಾಗಿಯೇ ಬಂದು ಉಳಿಯಲು ಆಯ್ಕೆ ಮಾಡಿಕೊಳ್ಳುತ್ತಾಳೆ. ಈ ಚಿತ್ರದಲ್ಲಿ ಪವಿತ್ರ ಗೌಡ ಮತ್ತು ಸಂಜಯ್ ಸಿಂಗ್ ಅವರ ಮಗಳು ಖುಷಿ ಗೌಡ ಎಂಬುದು ಈ ಚಿತ್ರದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ನಾನು ಸಾಮಾನ್ಯವಾಗಿ ವೈಯಕ್ತಿಕ ವಿಷಯಗಳ ಬಗ್ಗೆ ಧ್ವನಿ ಎತ್ತೋಕೆ ಸೋಷಿಯಲ್ ಮೀಡಿಯಾ ಬಳಸಿಕೊಳ್ಳೋದಿಲ್ಲ. ಆದರೆ ನನ್ನ ಕುಟುಂಬದ ಹಿತದೃಷ್ಟಿಯಿಂದ ಧ್ವನಿ ಎತ್ತುವ ಸಮಯ ಬಂದಿದೆ ಎಂದು ನಾನು ಭಾವಿಸುತ್ತೇನೆ. ಇಡೀ ಸಮಾಜಕ್ಕೆ ವಿಭಿನ್ನ ಚಿತ್ರಣ ನೀಡಲು ಯತ್ನಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುವುದು ಎಂದು ಬರ್ಕೊಂಡಿದ್ದಾರೆ. ಇಲ್ಲಿ ಪವಿತ್ರ ಗೌಡ ವಿರುದ್ಧ ಕಾನೂನು ಹೋರಾಟ ಮಾಡೋದಾಗಿ ವಿಜಯಲಕ್ಷ್ಮಿ ನೇರವಾಗಿಯೇ ಎಚ್ಚರಿಕೆ ಕೊಟ್ಟಿದ್ರು. ಆದರೆ ಯಾವ ಎಚ್ಚರಿಕೆಗೂ ಕೂಡ ಬಗ್ಗದೆ ಪವಿತ್ರ ದರ್ಶನ್ ಅವರ ಜೊತೆಗೆ ತುಂಬಾನೇ ಕ್ಲೋಸ್ ಆಗಿರುವ ಫೋಟೋಸ್ಗಳನ್ನ ಹಂಚಿಕೊಂಡಿದ್ದಾರೆ. ಅದರಲ್ಲೂ ಕೆಲವು ಫೋಟೋಸ್ಗಳು ಹೆಂಡತಿಯಾಗಿರುವವರಿಗೆ ಘಾಸಿ ಮಾಡುವಂತಹ ಫೋಟೋಗಳು. ಹಾಗಾಗಿಯೇ ವಿಜಯಲಕ್ಷ್ಮಿ ಸಹಜವಾಗಿಯೇ ಇಲ್ಲಿ ಸಿಡಿದು ಬಿಟ್ಟಿದ್ದಾರೆ. ಪವಿತ್ರ ಗೌಡ ಜನ್ಮ ಜಾತಕವನ್ನ ಜಾಲಾಡಿ ಬಿಟ್ಟಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ನೆನಪಿಸಿಕೊಳ್ಳೋದಾದ್ರೆ, ದರ್ಶನ್ ಅವರ ಕೌಟುಂಬಿಕ ಕಲಹದಂತಹ ಸಂದರ್ಭದಲ್ಲಿ ಕೂಡ ಈ ಪವಿತ್ರ ಗೌಡ ಹೆಸರು ಮುನ್ನೆಲೆಗೆ ಬಂದಿತ್ತು. ಇದಾದ ನಂತರ ಪವಿತ್ರ ಗೌಡ ಆಗಾಗ ದರ್ಶನ್ ಅವರ ಜೊತೆ ಕಾಣಿಸಿಕೊಳ್ತಾ ಇದ್ರು. ಈಗ ಅವರೇ ಹಾಕಿರುವ ಪೋಸ್ಟ್ಗಳನ್ನ ನೋಡಿದ್ರೆ ದರ್ಶನ್ ಹಾಗೂ ಪವಿತ್ರ ನಡುವೆ ಯಾವ ರೀತಿಯ ಸಂಬಂಧ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗತ್ತೆ. ದರ್ಶನ್ ಅಭಿಮಾನಿಗಳು ನಮ್ಮ ಅತ್ತಿಗೆಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತಿದ್ದಾರೆ. ಡಿ ಬಾಸ್ ಅಭಿಮಾನಿಗಳು ಪವಿತ್ರ ಗೌಡ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಇದೇ ಕಾರಣಕ್ಕೆ ಅನ್ಸುತ್ತೆ ಪವಿತ್ರ ತಮ್ಮ ಪೋಸ್ಟ್ ನ ಕಾಮೆಂಟ್ ಸೆಕ್ಷನ್ ಅನ್ನ ಕೂಡ ಆಫ್ ಮಾಡಿದ್ದಾರೆ. ಈ ವಿಚಾರದ ಕುರಿತು ನಿಮ್ಗೇನನ್ಸುತ್ತೆ? ತಪ್ಪದೆ ಕಮೆಂಟ್ ಮಾಡಿ.